ಅಮ್ಮನಿಗೆ ತಕ್ಕ ಅಕ್ಕ, ಮಕ್ಕಳನ್ನ ದೇವರು ಅಂತಾರೆ. ಇಂಥ ಮಗುನ ಸಾಯಿಸಕ್ ಹೊಟ್ಟಿದ್ದೀರಲ್ಲ, ನೀವು ಮನುಷ್ಯರ? ನೀನ್ ನಮ್ಮ ಹಿಂದೆ ಯಾಕೆ ಬಿದ್ದಿದ್ಯಾ ಅಂತ ಗೊತ್ತಾಗ್ತಾ ಇಲ್ಲ. ನೀವಿಬ್ರು ನನ್ನ ಹಿಂದೆ ಯಾಕೆ ಬಿದ್ದಿದ್ದೀರ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಇದು ನಮ್ಮನೆ ವಿಚಾರ, ನೀನ್ ಮೂಗ್ ತುರ್ಸೋದ್ ಬೇಡ. ಚಕೋರಿ ಅವರೇ, ನಿಮ್ಮ ಮನೆ ವಿಚಾರ ಅಂದ್ರೆ ಏನ್ ಬೇಕಾದ್ರೆ ಮಾಡ್ಬೋದು ಅನ್ಕೊಂಡಿದ್ದೀರಾ? ನಾನೊಬ್ಬ ಮನುಷ್ಯನಾಗಿ ನಾನು ಕೆಲಸ ಮಾಡಿದ್ದೀನಿ. ಇನ್ ಮುಂದಾದ್ರೂ ಸರಿ, ನಮ್ಮ ಮನೆ ಕಡೆ ತಲೆ ಹಾಕಿ ಮಲ್ಕೋದ್ ಬೇಡ. ಸ್ವಲ್ಪ ಹೊತ್ತಿಗೆ ಮುಂಚೆ ರೈಲಿಗೆ ತಲೆ ಕೊಟ್ಟಿದ್ಯಲ್ಲ, ಆಗ್ಯಾಕಿರಲಿಲ್ಲ ಇಂಥ ಹುಮ್ಮಸ್ಸು? ಅಕ್ಕ ಇದ್ದಾಳೆನೋ ಧೈರ್ಯನ? ಈ ವಿಚಾರ ನಾನು ನಿಮ್ಮ ಮನೇಲಿ ಹೇಳಿದ್ರೆ ಏನಾಗುತ್ತೆ ಅಂತ ಗೊತ್ತಾ? ದೇಸಾಯಿ ಕುಟುಂಬದಲ್ಲಿರಕ್ಕಾಗತ್ತಾ ನೀವಿಬ್ರು? ಒದ್ದು ಹೊರಗಾಕೋದಿಲ್ವಾ? ಜೈಲಿಗೆ ಹೋದ್ರು ಆಶ್ಚರ್ಯ ಇಲ್ಲ. ಆಯ್ತು, ತಪ್ಪಾಯ್ತು. ಆದ್ರೆ ನನ್ಗೊಂದು ವಿಚಾರ ಗೊತ್ತಾಗ್ಬೇಕು. ಏನು? ನಿನಗೂ ರಾಧಿಕಾಗೂ ಏನ್ ಸಂಬಂಧ? ಹೌದು ಶಾಂತನು, ನನಗೆ ಈ ವಿಚಾರ ಗೊತ್ತಾಗ್ಲೇಬೇಕು. ರಾಧಿಕಾಗೂ ನನಗೂ ಏನು ಸಂಬಂಧ ಇಲ್ಲ. ನಿಜ ಹೇಳು, ನಿನಗೆ ರಾಧಿಕಾಗೆ ಏನ್ ಸಂಬಂಧ? ಆದ್ರೆ ಇವತ್ತಲ್ಲ ನಾಳೆ ನಮಗ್ ಗೊತ್ತಾಗೇ ಆಗುತ್ತೆ. ನೀವಿಬ್ರು ಇಷ್ಟು ಕೇಳ್ತಾ ಇದ್ರ ಅಂದಮೇಲೆ ನನಗೂ ಹೇಳದೆ ಹೋಗೋದಕ್ಕೆ ಇಷ್ಟ ಇಲ್ಲ. ನನಗೂ ರಾಧಿಕಾಗೂ ಏನು ಸಂಬಂಧ ಅಂತ ತಿಳ್ಕೊಳ್ಳೋಕೆ ಮುಂಚೆ ನನಗೂ ನಿಮ್ಮ ಮನೆಗೂ ಏನು ಸಂಬಂಧ ಅಂತ ತಿಳ್ಕೊಂಡು ಬನ್ನಿ. ನಾನು ಯಾರು ಅನ್ನೋದು ಗೊತ್ತಾದ್ರೆ ನಿಮ್ಮ ಪ್ರಶ್ನೆಗಳೆಲ್ಲ ಹೇಗೆ ಮಾಯ ಆಗುತ್ತೆ ಅನ್ನೋದು ಗೊತ್ತಿದೆಯಾ? ಹೆಚ್ಚು ಪ್ರಶ್ನೆಗಳು ಬೇಡ. ಒಂದ್ ಮಾತು ತಿಳ್ಕೊಳ್ಳಿ, ಇನ್ನು ಮುಂದೆ ನೀವು ರಾಧಿಕಾ ಮಗು ತಂಟೆ ಹೋಗೋದು ಬೇಡ. ನನ್ನ ಮೇಲೆ ಅನುಮಾನಗಳಿದ್ರೆ ನನ್ನ ಹತ್ರ ಬಗೆಹರಿಸ್ಕೊಳ್ಳಿ. ಮಕ್ಕಳ ಮೇಲೆ ನಿಮ್ಮ ಶೌರ್ಯ ಪ್ರದರ್ಶನ ಮಾಡೋದಕ್ಕೆ ಹೋಗ್ಬೇಡಿ. ನಾವು ತೀರಾ ಪ್ರಾಮಾಣಿಕರು ಅಂತ ಏನಲ್ಲ, ಇಂಥ ಬಲಿ ಕೊಡೋ ಕಾರ್ಯಕ್ರಮನ ತುಂಬಾನೇ ಮಾಡಿದ್ದೀವಿ. ಬೇಲಾದ ಕಾರ್ಯಕ್ರಮಗಳು ತುಂಬಾ ಕಡಿಮೆ. ಇನ್ಮೇಲೆ ನೀವಿಬ್ರು ತುಂಬಾ ಹುಷಾರಾಗಿರಿ. ನಿಮ್ಮ ಮೇಲೆ ಕಣ್ಣು ಬಿದ್ದರೆ ನೀವು ಬದುಕೋದೇ ಕಷ್ಟ ಆಗುತ್ತೆ. ಹೋಗಿ ರಾಧಿಕಾಗೆ ಮಗುನ ಕೊಡಿ. ಭಯ ಪಡಬೇಡಿ, ನಾನು ಯಾರಿಗೂ ಹೇಳೋದಿಲ್ಲ. ಮುಂದೆ ನಿಮ್ಮ ಸಹಾಯ ನನಗೆ ಬೇಕಾಗ್ಬೋದು. ಯಾಕಂದ್ರೆ ಅಂತ ಲಿಂಕನ್ನ ದೇವ್ರು ತಂದಿಟ್ಟಿದ್ದಾರೆ. ಹೋಗಿ ಮಗುನ ಕೊಡಿ. ರಾಧಿಕಾಗೆ ಮಗುನ್ ಕರ್ಕೊಂಡು ಹೋಗಿರೋದು ನಾವೇ ಅಂತ ಅನುಮಾನ ಬರುತ್ತೆ. ಹೊಸ ಕತೆ ಕಟ್ಟಿ ನಂಬಿಸಿ, ಅದನ್ನೆಲ್ಲ ನಾನು ನಿಮ್ಗೆ ಹೇಳ್ಕೊಡ್ಬೇಕಾಗಿಲ್ಲ ಅಲ್ವಾ? ನಿಮ್ಮ ಅಕ್ಕನ ಸಹಾಯ ತಗೋ. ಈಗಾಗಲೇ ಅವ್ರ ತಲೆಯಲ್ಲಿ ಏನು ಮಾಡಬೇಕು ಅನ್ನೋದು ರೆಡಿಯಾಗಿರುತ್ತೆ. ರಾಧಿಕಾ, ಅಲ್ಲೋಡ್ ನಿನ್ ಕೃಷ್ಣ. ಗಂಧ, ಇಲ್ಲಮ್ಮ, ಇಲ್ಲ ಇಲ್ಲ, ಎಲ್ಲ ಹೊರಟೋಗಿದ್ಯೋ ಕಂದ. ಎಲ್ಲ ಹೊರಟೋಗಿದ್ದೆ. ಏನಾಯ್ತು ರಾಧಿಕಾ, ಯಾಕೆ ಅಳ್ತಾ ಇದೀಯಾ? ಮಗುನ್ ಯಾರೋ ತಗೊಂಡು ಹೋಗಿದ್ದಾರೆ ಅಂತ ಗಾಬರಿ ಆಗಿದ್ಲು. ದೇಸಾಯಿ ಕುಟುಂಬ ಆಶ್ರಯದಲ್ಲಿ ಬೆಳಿತಾ ಇರೋ ಮಗು, ಅದನ್ನ ಯಾರು ಎತ್ಕೊಂಡು ಹೋಗಕ್ ಸಾಧ್ಯ?
ನಾನು ನಂಜುಗುಡಿ ದೇವಸ್ಥಾನಕ್ಕಂತ ಬಂದ್ವಿ. ಹೆಂಗೂ ಮಂಗಳಾರತಿಗಿನ್ನೂ ಟೈಮ್ ಇತ್ತಲ್ಲ, ಅದಕ್ಕೆ ಆಶ್ರಮಕ್ಕೆ ಬಂದು ಹೋಗೋಣ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಮಗುನ ನೆಮ್ಮಲಕ್ಸ್ ಎಲ್ಲೋ ಹೋಗಿದ್ವಿ. ಮಗು ಬೇರೆ ಅಳ್ತಾ ಇತ್ತು, ಸುತ್ತಲೂ ಯಾರೂ ಇರಲಿಲ್ಲ. ಪೂಜೆಗೆ ಬೇರೆ ಹೊತ್ತಾಗುತ್ತೆ ಅಂತ ಮಗುನ ಕರ್ಕೊಂಡು ಹೋದ್ವಿ. ಮಗು ಹೆಸರಲ್ಲಿ ಅರ್ಚನೆ ಬೇರೆ ಮಾಡಿಸಿದೀವಿ. ಏನ್ ರಾಧಿಕಾ ಇಷ್ಟಕ್ಕೆಲ್ಲ ಆಳ್ತಾರಾ? ನನ್ನ ಮಗು ಬಿಟ್ರೆ ಬೇರೆ ಯಾರೂ ಇಲ್ಲ. ನನ್ನ ಮಗು ಒಂದು ಕ್ಷಣ ನನ್ನಿಂದ ದೂರ ಆದ್ರೂ ನಾನು ಏನಾಗ್ತೀನೋ ನನಗೆ ಗೊತ್ತಿಲ್ಲ. ಹೋಗ್ಲಿ ಬಿಡು ರಾಧಿಕಾ, ಸಮಾಧಾನ ಮಾಡ್ಕೊ. ನಿನ್ ಮಗುಗೇನೂ ಆಗೋದಿಲ್ಲ. ನಾವೆಲ್ಲ ಇದೀವಲ್ಲ. ದೇಸಾಯಿ ಮನೆಯಲ್ಲಿ ಬೆಳೀತಾ ಇರೋ ಮಗು, ಅದನ್ನ ಯಾರ್ ತಾನೇ ಮುಟ್ಟೋಕ್ ಸಾಧ್ಯ? ಅಕ್ಕ ಹೊರಡೋಣ, ಟೈಮ್ ಆಯ್ತು. ಹೌದು ರಾಧಿಕಾ, ನಾವು ಹೋಗಿರ್ತೀವಿ, ನೀ ಆಮೇಲೆ ಬಾ. ಏನು ಭಯ ಪಡ್ಬೇಡ, ಮಗುಗೇನು ಆಗಲ್ಲ. ನಾವೆಲ್ಲ ಇದೀವಲ್ಲ. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಇನ್ನಾದ್ರೂ ಅನುಮಾನ ದೃಷ್ಟಿಯಿಂದ ನೋಡೋದನ್ನ ಬಿಡಿ. ನಾನು ಇನ್ಮೇಲೆ ಅನುಮಾನ ಪಡ್ತಿಲ್ಲ ಶಾಂತರು. ಮತ್ತೆ ಮಗು ಕಾಣೆ ಆಗಿದ್ದೇಗೆ? ಅವ್ರು ಹೇಳಿದ ನಿಜಾನ? ಅವ್ರ ದೇವಸ್ಥಾನ ಕರ್ಕೊಂಡು ಹೋಗಿದ್ರಾ? ನನಗೆ ಗೊತ್ತಿಲ್ಲ. ಏನೋ ಮುಚ್ಚಿಡ್ತಿದ್ಯಾ ಶಾಂತನು? ಸಂಜೀವಿನಿ ಅವರೇ, ನಾನೇನು ಮುಚ್ಚಿಡೋದು? ರಾಧಿಕಾ ಮನೆಯವರೇ ಕರ್ಕೊಂಡು ಹೋಗಿದ್ರು, ಅವರೇ ಕರ್ಕೊಂಡ್ಬಂದು ಬಿಟ್ಟಿದ್ದಾರೆ. ಇದ್ರಲ್ಲಿ ಗಾಬರಿ ಆಗಂತದ್ದು ಏನಿದೆ? ಮತ್ತೆ ರಾಧಿಕಾ ಯಾಕೆ ನಿನ್ಮೇಲೆ ಅನುಮಾನ ಪಟ್ಲು? ಆಶ್ರಮದಲ್ಲಿ ಅಷ್ಟು ಜನ ಇದ್ದಾರೆ, ಅವ್ರನ್ನ ಎಲ್ಲಾರನ್ನೂ ಬಿಟ್ಟು ನಿನ್ಮೇಲೆ ಯಾಕೆ ಅನುಮಾನ ಪಟ್ಲು? ಅದನ್ನ ನೀವು ಹೋಗಿ ರಾಧಿಕಾ ಅವ್ರನ್ನ ಕೇಳಬೇಕು ಯಾಕೆ ಅಂತ. ಬಹುಶಃ ನಾನು ತುಂಬಾ ಹೊರಟಾಗಿದ್ದೀನಿ ಅನ್ನೋ ಕಾರಣಕ್ಕೆ ಇರಬಹುದು, ಅಥವಾ ಅವ್ರನ್ನ ತುಂಬಾ ಗೋಳುಕೊಂಡಿದ್ದೀನಿ ಅನ್ನೋ ಕಾರಣಕ್ಕಾದ್ರೂ ಇರ್ಬೋದು. ತಪ್ಪು ತಿಳ್ಕೋಬೇಡಿ, ನನಗೆ ಔಷಧಿ ಕೊಡಿ ಅಂತ ಗೋಳಿಕೊಂಡಲ್ಲ, ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಮತ್ ಯಾಕೆ ಅವಳು ಅಷ್ಟು ಕೂಗಾಡಿದ್ರು ನೀನ್ ಸುಮ್ಮನೆ ಇದ್ದೆ? ತಾಯಿ ಸಂಕಟ, ಹೆತ್ತ ತಾಯಿ ಸಂಕಟ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ರಾಧಿಕಾ ಅವ್ರು ಎಷ್ಟೇ ಕೂಗಾಡಿದ್ರು ನಾನು ಒಂದೂ ಮಾತಾಡದೆ ಸುಮ್ಮನೆ ಇದ್ದೆ. ಮಗು ಕಳೆದೋದಾಗ ಯಾವುದೇ ತಾಯಿ ಆಗಿದ್ರು ಅದೇ ರೀತಿ ರಿಯಾಕ್ಟ್ ಮಾಡ್ತಾಳೆ. ನಿನ್ ಕನ್ಸು ನನಗೆ ಅರ್ಥ ಆಯ್ತು ಶಾಂತನು, ನೀನೇನ್ ಬೇಜಾರು ಮಾಡ್ಕೋಬೇಡ ಬಿಡು. ರಾಧಿಕನ್ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಪರವಾಗಿಲ್ಲ ಸಂಜೀವಿನಿ ಅವರೇ, ನಿಮ್ ದೊಡ್ಡ ಗುಣ ಅದು. ಮನೆಗೆ ಹೋಗೋಣಕ್ಕಂತ. ಒಂದ್ ನಿಮಿಷ ರಾಧಿಕಾ. ಮಗು ಮೇಲೆ ತುಂಬಾ ಜನರ ಕಣ್ಣಿದೆ, ಸ್ವಲ್ಪ ಹುಷಾರಾಗಿದೆ. ನನಗೆ ಈಗಲೂ ಅನುಮಾನ ಇದೆ, ಮಗುನ ಅವರು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರಾ ಅಥವಾ ಇನ್ನೆಲ್ಲಿಗೋ ಅಂತ. ಒಟ್ಟಿನಲ್ಲಿ ಮಗುವಿಗೆ ಅಪಾಯ ತಪ್ಪಿದ್ದಲ್ಲ. ನನ್ನ ಮಾತು ಕೇಳದೆ ಹೋದ್ರೆ, ಬಂದು ಸರಿಯಾಗಿ ಔಷಧಿ ಕೊಡದೆ ಹೋದ್ರೆ, ವಿಷಯನ ಯಾರಿಗೂ ಹೇಳಿದ್ದೆ ಆದ್ರೆ ನಿನ್ನ ಮಗು ಪಾಲಿಗೆ ಮೊದಲ ಶತ್ರು ನಾನಾಗಿರ್ತೀನಿ. ಹೌದು, ನನಗೆ ಯಾವುದೇ ಸೆಂಟಿಮೆಂಟ್ ಇಲ್ಲ.
ಮಗುನು ನೋಡಲ್ಲ, ಮಗು ತಂದೆನೂ ನೋಡಲ್ಲ. ನನಗಿಬ್ರು ಒಂದೇ. ಹುಷಾರು, ನನಗಿಂತ ದೊಡ್ಡ ಶತ್ರುಗಳು ನಿನ್ನ ಅಕ್ಕಪಕ್ಕನೇ ಇದ್ದಾರೆ. ನಂಜು, ಈ ವಿಚಾರ ಏನಾದರೂ ಶಾಂತನ ಮನೇಲಿ ಹೇಳ್ಬಿಟ್ರೆ ಏನೋ ಮಾಡೋದು? ನನಗೇನೋ ಅವ್ನು ಹೇಳ್ತಾನೆ ಅಂತ ಅನಿಸ್ತಿಲ್ಲ ಅಕ್ಕ. ಆದರೆ ನಾವು ಅಂದ್ಕೊಂಡಿರೋದೆಲ್ಲ ಉಲ್ಟಾ ಪಲ್ಟಾ ಆಗ್ತಿದೆ. ಅಂದರೆ ಆ ರಾಧಿಕಾಗೂ ನನಗೂ ಏನು ಸಂಬಂಧ ಅಂತ ಅನ್ನೋ ಬದಲು ಈ ಮನೆಗೂ ನನಗೂ ಏನು ಸಂಬಂಧ ಅಂತ ಪ್ರಶ್ನೆ ಮಾಡ್ತಿದ್ದ. ಏನೋ ನೀ ಹೇಳ್ತಾ ಇರೋದು ನಿಜನಾ? ಹೌದಕ್ಕ. ಅವ್ನು ಮಾತಾಡ್ತಿರೋದು ಕೇಳ್ತಿದ್ರೆ ಈ ಮನೆಗೆ ಯಾವುದೋ ರೀತಿಯ ಒಂದು ಸಂಬಂಧ ಪಟ್ಟಿದ್ದಾನೆ. ರಾಧಿಕಾ ಮಗು ಎಲ್ಲಿ? ಅದನ್ನ ಅವಳ ಕೈಗೆ ಕೊಟ್ಟು ಬಂದ್ವಲ್ಲ. ಅವಳ ಕೈಗೆ ಕೊಟ್ಟು ಬಂದ್ಯಾ? ಹಂಗಾರೆ ಮಗುನೆಲ್ಲ ಎತ್ಕೊಂಡು ಹೋಗಿದ್ದೆ? ಅದು ಅದು ನಾನು ನಂಜು ದೇವಸ್ಥಾನಕ್ಕೆ ಹೋಗಿದ್ವಿ. ಹೋಗ್ತಾ ಮಗುನ ಕರ್ಕೊಂಡು ಹೋಗಿದ್ವಿ. ಬರ್ತಾ ಅವಳ ಕೈಗೆ ಕೊಟ್ಟು ಬಂದ್ವಿ. ಅದನ್ನ ಹೇಳಿದೆ ಅಷ್ಟೇ. ಯಾಕೋ ನಿಮ್ಮಿಬ್ರು ಮುಖಗಳು ಬೇರೆನೇ ಕತೆ ಹೇಳ್ತಿದ್ಯಲ್ಲ. ನೋಡೆ, ಮಳೆಗಾಲದಲ್ಲೂ ಎಷ್ಟೊಂದು ಬೆವರ್ತಾ ಇದ್ದೀರಾ. ಏನ್ ನಿಮ್ಮಿಬ್ರಿಗೂ ಅಷ್ಟೊಂದು ಶಕೆನಾ? ಭಾವ, ಯಾವಾಗಲೂ ಅನುಮಾನ ಪಡೋದನ್ನ ಸ್ವಲ್ಪ ಕಡಿಮೆ ಮಾಡಿ. ಆ ಮಗು ಈ ಮನೆದು, ಅದು ಚೆನ್ನಾಗಿರ್ಬೇಕು ಅನ್ನೋದು ನಮಗೂ ಮುಖ್ಯ. ಅದಕ್ಕೆ ದೇವಸ್ಥಾನ ಕರ್ಕೊಂಡು ಹೋಗಿದ್ವಿ. ಅಕ್ಕ, ಹೊಟ್ಟೆ ಹಸುತ್ತಿದೆ, ಊಟ ಮಾಡಬೇಕು ಬಾ. ಗುರುಜಿ ಕರೆದ್ರಂತೆ. ಹಾಂ, ಕೃಷ್ಣನ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಅವನ ಬಗ್ಗೆ ಯಾರಾದರೂ ಮಾತಾಡ್ಕೊಂಡ್ರಾ? ಇಲ್ಲ ಗುರುಜಿ, ಕೃಷ್ಣನ್ನ ಯಾರೋ ಕಿಡ್ನಾಪ್ ಮಾಡಿರ್ಬೋದು, ಕಿಡ್ನಾಪ್ ಮಾಡಿ ದೂರ ಕರ್ಕೊಂಡು ಹೋಗಿರ್ಬೋದು ಅನ್ನೋ ಸುದ್ದಿ ಕಿವಿಗೆ ಬಿದ್ದಿದೆ. ಪೊಲೀಸ್ ಕೂಡ ಅವನ್ನ ಹುಡುಕ್ತಾ ಇದ್ದಾರೆ, ಆದರೆ ಇನ್ನೂ ಸಿಕ್ಕಿಲ್ಲ ಗುರುಜಿ. ಕೃಷ್ಣ ಅಜಾತ ಶತ್ರು ಅಲ್ವಾ? ಅವನಿಗೆ ಯಾರು ಶತ್ರು ಇದ್ದಾರೆ? ಪಾಪ, ಈ ಆಶ್ರಮದಲ್ಲಿ ಮಗು ಇದ್ದ ಹಾಗಿದ್ದ. ಹೌದು ಗುರುಜಿ, ಎಲ್ಲರೂ ಅದೇ ಹೇಳ್ತಾ ಇದ್ದಾರೆ. ಒಂದು ದಿನ ಯಾರ ಹತ್ರನೂ ಮಾತಾಡ್ದವನಲ್ಲ ಅವನು. ಹೀಗೆ ನಡೀತಾ ಹೋದರೆ ಮುಂದೆ ನಮ್ಮ ಆಶ್ರಮಕ್ಕೆ ಕೆಟ್ಟ ಹೆಸರು ಬರುತ್ತೆ ಅನ್ನೋ ಉದ್ದೇಶದಿಂದ ಈಗಷ್ಟೇ ಮೇಲಧಿಕಾರಿಗಳ ಜೊತೆಗೆ ಮಾತಾಡಿದ್ದೀನಿ. ಹೇಗಾದರೂ ಮಾಡಿ ಕೃಷ್ಣನನ್ನು ಹುಡುಕಿ ಆಶ್ರಮಕ್ಕೆ ತರಲೇಬೇಕು ಅನ್ನೋ ಮನವಿನ್ನೂ ಅವರಿಗೆ ಕೊಟ್ಟಿದ್ದೀನಿ. ಒಂದೆರಡು ದಿವಸಗಳಲ್ಲಿ ಹುಡುಕೋ ಭರವಸೆಯನ್ನು ಅವರು ನಮಗೆ ಕೊಟ್ಟಿದ್ದಾರೆ. ಒಳ್ಳೇದಾಯ್ತು ಗುರುಜಿ, ಆಶ್ರಮದಲ್ಲಿ ಎಲ್ಲರೂ ಕೃಷ್ಣನ್ ಬಗ್ಗೆನೇ ಕೇಳ್ತಿದ್ದಾರೆ. ನೋಡಿ, ಈ ವಿಚಾರ ಹೊರಗಡೆ ಹೆಚ್ಚು ಗೊತ್ತಾಗದೇ ಇರೋ ಹಾಗೆ ಮುತುವರ್ಜಿ ವಹಿಸಿ. ಇಲ್ಲಾಂದರೆ ಈ ಆಶ್ರಮಕ್ಕೆ ಕೆಟ್ಟ ಹೆಸರು ಬರುತ್ತೆ. ಇಲ್ಲ ಗುರುಜಿ, ಇದ್ರ ಬಗ್ಗೆ ಯಾರಿಗೂ ಸರಿಯಾದ ಮಾಹಿತಿ ಇಲ್ಲ. ಈಗಾಗಲೇ ಈ ವಿಚಾರ ಮೇಲಧಿಕಾರಿಗಳ ತನಕ ಹೋಗಿರೋ ಕಾರಣ ಹುಡುಕಾಟ ಶುರುವಾಗಿದೆಯಂತೆ. ನಮ್ಮ ಕೃಷ್ಣ ಆಶ್ರಮಕ್ಕೆ ಬರ್ತಾನೆ ಅನ್ನೋ ನಂಬಿಕೆ ಇದೆ. ನಾವ್ ಎಲ್ಲರೂ ಅದಕ್ಕೆ ಕಾಯ್ತಿರೋದು ಗುರುಜಿ. ಆದಷ್ಟು ಬೇಗ ಕೃಷ್ಣನ ಪಾಲಕರನ್ನು ಪತ್ತೆ ಹಚ್ಚಿ ಅವನನ್ನು ಅವರಿಗೆ ಒಪ್ಪಿಸ್ಬಿಡ್ಬೇಕು. ಈ ನಿಟ್ಟಿನಲ್ಲಿ ಪ್ರಯತ್ನ ಮುಂದುವರಿಲಿ. ಸರಿ ಗುರುಜಿ, ನಾನಿನ್ ಬರ್ತೀನಿ. ಕೃಷ್ಣ ಕೃಷ್ಣ. ಸ್ವಾಮಿ, ಯಾವುದೋ ವಿಚಾರ ಹೇಳೋದೋ ಬೇಡೋ ಅಂತ ಮೀನಾಮೇಷ ಎಣಿಸ್ತಾ ಇದ್ದೀರಾ? ಅದೇನು ಅಂತ ಹೇಳಿ. ದೇವಪ್ಪನವರೇ, ಏನ್ ವಿಷಯ ಅಂತ ಹೇಳಿ. ನೀವು ಹೀಗೆ ಸುಮ್ಮನೆ ಇದ್ರೆ ನಾವೆಲ್ಲ ಏನಂತ ಅನ್ಕೋಬೇಕು? ಅಮ್ಮ, ಶಾರದಾ ಅವರು ಊರು ಬಿಟ್ಟು ಹೋಗಿಲ್ಲಮ್ಮ. ಏನ್ ಹೇಳ್ತಿದ್ದೀರಿ ದೇವಪ್ಪನವರೇ?
ನೀವು ಶಾರದನ ನೋಡಿದ್ರಾ? ನೋಡಿನಿ ತಾಯಿ, ಅದಕ್ಕೆ ಯಜಮಾನರಿಗೆ ಹೇಳಿ ಹೋಗೋಣ ಅಂತ ಬಂದೆ. ಆ, ಆ, ನೋಡಿ, ಈ ವಿಚಾರ ಅಣ್ಣಂಗೆ ಗೊತ್ತಾಗೋದು ಬೇಡ. ಶಾರದಕ್ಕ ಎಲ್ಲಿದ್ದಾಳೆ ಅಂತ ಗೊತ್ತಾ ನಿಮ್ಗೆ? ಮಲ್ಲಿಗೆಪುರದಲ್ಲಿ. ಮಲ್ಲಿಗೆಪುರನ? ಅಲ್ಲಿಗೆ ಯಾಕದಕ್ಕೆ ಇವಳು ಹೋದ್ಲು? ಸ್ವಾಮಿ, ಮಲ್ಲಿಗೆಪುರದಲ್ಲಿ ಯಾರ ಮನೆ ಅಂತ ಗೊತ್ತಾ ನಿಮ್ಗೆ? ಬೆಟ್ಟೆಗೌಡ್ರ ಮನೆ. ನಾನು ಬರ್ತೀನಿ ಚಿಕ್ಕ ದನಿಗಳೇ, ಬರ್ತೀನಿ ಅಮ್ಮ ಅವರೇ. ಅದಕ್ಕೆ ಈಗೇನ್ ಮಾಡೋದು? ಈ ಶಾರದಕ್ಕ ನಮ್ಮ ಬೈರಿಗಳ ಮನೆಗೆ ಯಾಕೆ ಹೋದ್ಲು? ನನ್ಗೇನ್ ಗೊತ್ತು ಚಂದ್ರು? ಅಯ್ಯೋ ದೇವ್ರೆ, ಈ ವಿಷಯ ಏನಾದ್ರೂ ಅವ್ರಿಗೆ ಗೊತ್ತಾದ್ರೆ? ಅದಕ್ಕೆ ಒಂದ್ ಕೆಲಸ ಮಾಡೋಣ, ಈ ವಿಷಯ ನಮ್ಗೆ ಗೊತ್ತಿಲ್ದಾಗ ಇದ್ಬಿಡೋಣ. ಅಣ್ಣಂಗೇನಾರು ಈ ವಿಷಯ ಗೊತ್ತಾಯ್ತು ಅಂದ್ರೆ ತುಂಬಾ ಮನ್ಸಿಗೆ ಹಚ್ಕೊಂಡ್ಬಿಡ್ತಾನೆ. ಆ ಬೆಟ್ಟೇಗೌಡ್ರ ಕುಟುಂಬ ನಮ್ಮೂರಿಗೆ ಎಷ್ಟೆಲ್ಲ ಅನ್ಯಾಯ ಮಾಡಿದ್ದಾರೆ. ಶಾರದಕ್ಕ ಯಾಕೆ ಈ ರೀತಿ ಮಾಡ್ಬಿಟ್ಲು? ಸರಿ ಚಂದ್ರು, ನೀನ್ ಹೇಳ್ದ ಹಾಗೆ ಮಾಡೋಣ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ. ಚಕೋರಿ, ನೀನು ಯಾರಿಗೂ ಹೇಳ್ಬೇಡ. ರಾಧಿಕಾ, ನೀನು ಅಷ್ಟೇ, ಎಲ್ಲೂ ಹೇಳ್ಕೋಬೇಡ. ಹಲೋ ಸರ್, ಗುಡ್ ಮಾರ್ನಿಂಗ್ ಸರ್. ಹಾಂ ಸರ್, ಸ್ವಲ್ಪ ದಿನಗಳ ಹಿಂದೆ ಕೃಷ್ಣನ್ನ ಯಾರೋ ನೋಡಿದ್ರಂತೆ. ಅದೇ ಸ್ಪಾಟಲ್ಲಿ ಇದ್ದೀವಿ ಸರ್. ಸರ್ಚ್ ಮಾಡ್ತಿದ್ದೀವಿ ಸರ್. ಆದಷ್ಟು ಬೇಗ ತಿಳಿಸ್ತೀನಿ ಸರ್. ಓಕೆ ಸರ್, ಓಕೆ. ಎಲ್ಲಿಗೆ ಹೋಗ್ತಿದ್ಯಾ? ಏನ ಕವರ್ ಇದು? ಊಟ ಸರ್. ಯಾರಿಗೆ ತಗೊಂಡೋಗ್ತಿದ್ಯಾ? ಯಾರಿಗೆ ತಗೊಂಡೋಗ್ತಿದ್ಯಾ? ನಾರಾಜ್, ವಿಶ್ವ, ಕಂಪಾಸ್ ಬರ್ರಿ, ಹತ್ತಾರೆ. ನಾವು ಇಲ್ಲಿರೋದು ಪೊಲೀಸ್ಗೆ ಗೊತ್ತಾಗ್ಬಿಟ್ಟಿದೆ ಅನ್ಸುತ್ತೆ. ಬೇಗ ಎಲ್ಲ ಜಾಗ ಖಾಲಿ ಮಾಡ್ರೋ, ನಡೀರೋ. ನಾನು ಬಿಸ್ತೀನಿ, ನೀವು ಹಿಂದೆಯಿಂದ ಹೋಗ್ಬಿಟ್ಟು ಕಾರ್ ರೆಡಿ ಮಾಡ್ರಿ. ಏನು ಅನ್ಕೊಂಡು ಹಾಗೆ ಆಯ್ತು ತಾನೆ. ಅವತ್ತು ನಾನು ನಿಮ್ಗೆ ಏನು ಹೇಳಿದ್ದೆ?
ಅವಳು ಸುಮ್ಮನೆ ಬರೋದಿಲ್ಲ, ಬಂದ್ರೆ ಏನಾದ್ರೂ ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡೇ ಬಂದಿರ್ತಾಳೆ ಅಂತ. ಹಾಗೆ ಆಯ್ತು ತಾನೆ? ಹೇ ಚಂದ್ರು, ದೇಸಾಯಿ ವಂಶದ ಮೇಲೆ ನಿನಗೆ ಗೌರವ ಇದ್ದಿದ್ರೆ ಅವಳು ಫೋನ್ ಮಾಡಿದಾಗಲೇ ನೀನು ಅವಳನ್ನು ದೂರ ಇಡ್ತಾ ಇದ್ದೆ. ಅಣ್ಣ, ಅಕ್ಕ ಹೀಗೆ ಮಾಡ್ತಾಳೆ ಅಂದ್ಕೊಂಡಿರ್ಲಿಲ್ಲ. ಬಹಳ ವರ್ಷದ ಮೇಲೆ ಫೋನ್ ಮಾಡಿದ್ಲಲ್ಲ, ಅದಕ್ಕೆ ಖುಷಿಯಿಂದ ಮನೆಗೆ ಕರೆದೆ. ಅವಳು ಬದಲಾಗಿದ್ದಾಳೆ ಅನ್ಕೊಂಡೆ. ದುಷ್ಟರೆಲ್ಲ ಬದಲಾಗ್ತಾರೇನು? ಬದಲಾದಾಗ ನಾಟಕ ಆಡಿ ಇನ್ನಷ್ಟು ದುಷ್ಟತನದ ಕೆಲಸ ಮಾಡ್ತಾರೆ. ಸೌಪರ್ಣಿಕಾ, ಶಾರದಾ ನನ್ನ ತಂಗಿ ಅಂತ ತಿಳ್ಕೊಂಡು ಎಷ್ಟು ಪ್ರೀತಿಯಿಂದ ಮಾತಾಡಿದೆ. ಹಳದನ್ನೆಲ್ಲ ಮರೆತು ಮನೆ ಒಳಗಡೆ ಕರ್ಕೊಂಡೆ. ಆದ್ರೆ ಅವಳು ಮನೆಗೆ ಬೆಂಕಿ ಇಡೋ ಕೆಲಸ ಮಾಡ್ತಾ ಇದ್ದಾಳೆ. ಈಗೇನ್ ಮಾಡ್ತೀರಿ?